ಇರಾನ್ ಅಮೆರಿಕ ವಾರ್ ಸದ್ಯಕ್ಕೆ ಮುಗಿಯುವ ಲಕ್ಷಣಗಳು ಕಾಣ್ತಾ ಇಲ್ಲ. ಪಾಕಿಸ್ತಾನದಲ್ಲಿ ನಡೆದ ಸಂಧಾನ ಸಭೆ ಫೇಲ್ ಆಗಿದೆ. ಇದರ ನಡುವೆ ಹರ್ಮುಜ್ನತ್ತ ಅಮೆರಿಕ ಯುದ್ಧ ನೌಕೆ ಕಳಿಸಿದ್ದು ಕ್ಷಣದಿಂದ ಕ್ಷಣಕ್ಕೆ ಪರಿಸ್ಥಿತಿ ವಿಕೋಪಕ್ಕೆ ಹೋಗ್ತಾ ಇದೆ. ದಾಳಿ ಮತ್ತಷ್ಟು ಘೋರವಾಗುವ ಲಕ್ಷಣಗಳು ಕಾಣ್ತಿವೆ. ಅಮೆರಿಕ ಇರಾನ್ ಮಧ್ಯೆ ಸಂಧಾನ ಫೇಲ್. ಷರತ್ತು ಒಪ್ಪದ ಇರಾನ್ 21 ಗಂಟೆ ವೇಸ್ಟ್. ಯುದ್ಧ ಮತ್ತೆ ಕಂಟಿನ್ಯೂ ಎಂದ ಡೊನಾಲ್ಡ್ ಟ್ರಂಪ್. ಕೊಲ್ಲಿವಾರ್ ಮತ್ತೊಂದು ಹಂತಕ್ಕೆ ಕಾಲಿಟ್ಟಿದೆ. ನಿನ್ನೆ ಪಾಕಿಸ್ತಾನದಲ್ಲಿ ಸಂಧಾನ ಮಾತುಕತೆ ಫೇಲ್ಯೂರ್ ಆಗ್ತಾ ಇದ್ದಂತೆ ಅಮೆರಿಕ ಮತ್ತೆ ವಾರ್ ಶುರು ಮಾಡಿದೆ. ಇಸ್ಲಾಮಾಬಾದ್ನಲ್ಲಿ ಕದನ ವಿರಾಮದ ಸಭೆಗೆ ಅಮೆರಿಕ ಹಾಗೂ ಇರಾನ್ ನಿಯೋಗ ಆಗಮಿಸಿತ್ತು. ಆದರೆ ಇಬ್ಬರ ನಡುವಿನ ಮಾತುಕತೆ ವಿಫಲವಾಗಿದೆ. ಯುದ್ಧ ನಿಲ್ಲಿಸಲು ಹಾಕಿದ್ದ 3 ಕಾರಣಗಳಿಂದ ಸಂಧಾನ ಫೇಲ್ ಆಗಿದ್ದು ಮತ್ತೆ ಯುದ್ಧಕ್ಕೆ ಮುಂದಾಗಿವೆ. ಇನ್ನು ಇರಾನ್ ಅಮೆರಿಕ ಸಂಧಾನ ವಿಫಲಕ್ಕೆ ಕಾರಣವಾದ 3 ಮುಖ್ಯ ಅಂಶಗಳು ಯಾವ್ಯಾವು ಅಂದ್ರೆ, ಸಂಧಾನ ವಿಫಲಕ್ಕೆ 3 ಕಾರಣ 1, ಹರ್ಮುಜ್ ಜಲಸಂಧಿ ಮುಕ್ತಗೊಳಿಸುವುದು. ಕಾರಣ 2, 900 ಪೌಂಡ್ ತೂಕದ ಸಮೃದ್ಧೀಕರಿಸಿದ ಯುರೇನಿಯಂನ ಭವಿಷ್ಯ. ವಿದೇಶಗಳಲ್ಲಿ ಜಪ್ತಿ ಮಾಡಲಾಗಿರುವ $27 ಬಿಲಿಯನ್ ಹಣವನ್ನ ರಿಲೀಸ್. ಬರೋಬ್ಬರಿ 21 ಗಂಟೆಗಳ ಕಾಲ ನಡೆದ ಮಾತುಕತೆ ವಿಫಲವಾಗ್ತಿದ್ದಂತೆ ಅಮೆರಿಕ ಉಪಾಧ್ಯಕ್ಷ ಜೆಡಿ ವ್ಯಾನ್ಸ್ ಬೇಸರ ವ್ಯಕ್ತಪಡಿಸಿದ್ದು, ನಮ್ಮ ಷರತ್ತುಗಳನ್ನು ಒಪ್ಪಲು ಇರಾನ್ ಸಿದ್ಧವಿಲ್ಲ. ನಿಜಕ್ಕೂ ಇದು ಬ್ಯಾಡ್ ನ್ಯೂಸ್. ಯಾವುದೇ ಸಂಧಾನ ಇಲ್ಲದೆ ನಾನು ವಾಪಸ್ ಆಗ್ತಿದ್ದೇನೆ ಎಂದು ಹೇಳಿದ್ದಾರೆ. ಇದಾಗ್ತಿದ್ದಂತೆ ಇರಾನ್ಗೆ ಎಚ್ಚರಿಕೆ ಸಂದೇಶ ರವಾನಿಸಿರೋ ಟ್ರಂಪ್, ಸಂಧಾನ ವಿಫಲವಾದ್ರೆ ಯುದ್ಧ ಅಂತ ನಾನು ಮೊದಲೇ ಹೇಳಿದ್ದೆ. ಹರ್ಮುಜ್ ಜಲಸಂಧಿಯನ್ನ ನಾವೇ ಮುಕ್ತ ಮಾಡುತ್ತೇವೆ ಅಂತ ಹೇಳಿದ್ದಾರೆ. ಹರ್ಮುಜ್ ಜಲಸಂಧಿ ಬಳಿ ಅಮೆರಿಕ ಯುದ್ಧ ನೌಕೆ ಎಂಟ್ರಿ. ತೈಲ ಮತ್ತು LPG ಹಡಗುಗಳ ಸುಗಮ ಸಂಚಾರಕ್ಕೆ ಕಾರ್ಯಾಚರಣೆ. ಇನ್ನು ಹರ್ಮುಜ್ ವಿಚಾರಕ್ಕೆ ಸಂಧಾನ ಫೇಲ್ ಆಗಿದ್ದು ಅಲ್ಲೇ ಈಗ ಅಮೆರಿಕದ 2 ಯುದ್ಧ ನೌಕೆಗಳು ಎಂಟ್ರಿ ಕೊಟ್ಟಿವೆ. ಜಲಸಂಧಿಯನ್ನ ಮುಕ್ತ ಮಾಡುವ ಕಾರ್ಯಾಚರಣೆ ಆರಂಭಿಸಿದ್ದು ತೈಲ ಮತ್ತು LPG ಹಡಗುಗಳ ಸುಗಮ ಸಂಚಾರಕ್ಕೆ ಮುಂದಾಗಿದೆ. ಇದರ ಬೆನ್ನಲ್ಲೇ ಲೆಬನಾನ್ನ ಹೆಜ್ಬುಲ್ಲಾ ಉಗ್ರರ ವಿರುದ್ಧ ಇಸ್ರೇಲ್ ಡಿಫೆನ್ಸ್ ಫೋರ್ಸ್ ಮುಗಿಬಿದ್ದಿದ್ದು, ಪ್ರತಿ ದಾಳಿಯಾಗಿ ಇಸ್ರೇಲ್ ಮೇಲೆ ಹೆಜ್ಬುಲ್ಲಾ ಭಾರೀ ಶೆಲ್ ದಾಳಿ ನಡೆಸಿದೆ. ಹರ್ಮುಜ್ ಜಲಸಂಧಿ ಬಿಟ್ಟುಕೊಡುವ ಪ್ರಶ್ನೆಯೇ ಇಲ್ಲ. ಅಮೆರಿಕ ಒತ್ತಡಕ್ಕೆ ಕ್ಯಾರೆ ಎನ್ನದ ಇರಾನ್. ಇನ್ನು ಹರ್ಮುಜ್ಗಾಗಿ ಅಮೆರಿಕ ಭಾರೀ ಸರ್ಕಸ್ ನಡೆಸುತ್ತಿದ್ದು, ಇದಕ್ಕೆ ಇರಾನ್ ಕೂಡ ತಿರುಗೇಟು ನೀಡಿದೆ. ಹರ್ಮುಜ್ ಜಲಸಂಧಿಯನ್ನ ಬಿಟ್ಟುಕೊಡುವ ಪ್ರಶ್ನೆಯೇ ಇಲ್ಲ, ಅದು ಸಂಪೂರ್ಣವಾಗಿ ನಮ್ಮ ಹಿಡಿತದಲ್ಲಿದೆ. ಅದರ ವಿಚಾರದಲ್ಲಿ ಯಾವುದೇ ರಾಜಿ ಇಲ್ಲ ಅಂತ ಇರಾನ್ ಸಂಸತ್ ಸ್ಪೀಕರ್ ಹಾಜಿ ಬಬಾಯಿ ಹೇಳಿದ್ದಾರೆ. ಅಲ್ಲದೆ ಭಾರತ ಸೇರಿದಂತೆ ಮಿತ್ರ ರಾಷ್ಟ್ರಗಳ ಹಡಗಿಗೆ ಮಾತ್ರ ಅವಕಾಶವಿದ್ದು, ಅಮೆರಿಕ ಮತ್ತು ಇಸ್ರೇಲ್ ಮಿತ್ರ ರಾಷ್ಟ್ರಗಳಿಗೆ ನೋ ಎಂಟ್ರಿ ಎಂದಿದೆ ಇರಾನ್. ಒಟ್ಟಿನಲ್ಲಿ ಇರಾನ್ ಅಮೆರಿಕ ನಡುವೆ ಯುದ್ಧ ಸದ್ಯಕ್ಕೆ ಮುಗಿಯೋ ಲಕ್ಷಣಗಳೇ ಕಾಣ್ತಿಲ್ಲ. ಈಗ ಮತ್ತೊಂದು ಹಂತಕ್ಕೆ ಬಾರ್ ಹೋಗೋ ಎಲ್ಲ ಲಕ್ಷಣಗಳಿದ್ದು, ಇದರ ಎಫೆಕ್ಟ್ ಇಡೀ ವಿಶ್ವದ ಮೇಲೆ ಬೀಳೋ ಎಲ್ಲ ಲಕ್ಷಣಗಳು ಕಾಣ್ತಿವೆ. ನ್ಯೂಸ್ ಡೆಸ್ಕ್ ಗ್ಯಾರಂಟಿ ನ್ಯೂಸ್.